Hello guys, welcome to our channel. So ಇವತ್ತಿನ ವಿಡಿಯೋದಾಗ ನಾವು WPL 2024 ಒಳಗೆ ನಡೆಯಕತ್ತಿದ್ದ ಮ್ಯಾಚ್ ನಂಬರ್ 4 ದಟ್ ಈಸ್ UP ವಾರಿಯರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಮಾತಾಡೋಣ ಅಂತ. ಸೊ ಈ ವಿಡಿಯೋ ಒಳಗೆ ಫುಲ್ ಡ್ರೀಮ್ 11 ಟೀಮ್ ಪ್ರಿಡಿಕ್ಷನ್ ಮತ್ತು ಅನಾಲಿಸಿಸ್ ಇರ್ತೈತಿ. ಸೊ ಫುಲ್ ಡೀಟೇಲ್ಡ್ ವಿಡಿಯೋ ಐತಿ, ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಮ್ಮ ಚಾನಲ್ ರೆಕಮೆಂಡ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ರಿ ಮತ್ತು ನಮ್ಮ ವಿಡಿಯೋ ಲೈಕ್ ಮಾಡ್ರಿ. ಸೊ ನಿನ್ನೆ ಮ್ಯಾಚ್ ಒಳಗೆ ಹೇಳಿದ್ದೆ ನಾನು, ಮುಂಬೈ ಕ್ಲಿಯರ್ ಕಟ್ ವಿನ್ ಆಕೈತೆ ಅಂತ ಹೇಳಿ. ಸೊ ನಮ್ಮ ಪ್ರಿಡಿಕ್ಷನ್ ಮುಂಬೈ ವಿನ್ ಆಕೈತೆ ಅಂತಿತ್ತು. ಸೊ ಅದು ಕರೆಕ್ಟ್ ಆತ. ಬಿಟ್ರೆ ನಿಮ್ಗೆ ಹೇಳಿದ್ದೆ ಗುಜರಾತ್ ಜೈಂಟ್ಸ್ ಕಡೆ ಭಾಳ ಜನ ಚಲೋ ಆಡೋದಿಲ್ಲ, ಅಂದ್ರೆ ಲಘು ಲಘು ಔಟ್ ಆಗ್ಬೋದು, ಬಿಟ್ರೆ ಬಾಲಿಂಗ್ನಾಗ ವಿಕೆಟ್ ಬೀಳೋದಿಲ್ಲ ಅಂತ ಹೇಳಿ. ಸೊ ನಾವು ಅಂದ್ರೆ ಕಡಿಮೆ ಜನಕ್ಕೆ ತೊಗೊಂಡಿದ್ವಿ ಗುಜರಾತ್ ಕಡೆಯಿಂದ. ಸೊ ಅದು ಕರೆಕ್ಟ್ ಆತ. ಅದು ಬಿಟ್ರೆ ಎಮಿಲಿಯಾ ಕೇರ್, ನ್ಯಾಟ್ ಸ್ಟೇವರ್ ಬ್ರಂಟ್ ಮತ್ತು ಹರ್ಮನ್ಪ್ರೀತ್ ಕೌರ್ ಮೂರು ಮಂದಿದು ಸ್ಟಾಟ್ ಹೇಳಿದ್ದೆ. ಲಾಸ್ಟ್ ಇಯರ್ ಗುಜರಾತ್ ಜೈಂಟ್ಸ್ ವಿರುದ್ಧ ಎಷ್ಟು ರನ್ ಹೊಡೆದಿದ್ರು ಮತ್ತು ಎಷ್ಟು ವಿಕೆಟ್ ತೆಗ್ದಿದ್ರು, ಅದಕ್ಕೆ ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಅದಾರ ಅವ್ರು ಮೂರು ಜನ ಅಂತ ಹೇಳಿದ್ದೆ. ಸೊ ಹಂಗ ಆತ. ನಿನ್ನೆ ಎಮಿಲಿಯಾ ಕೇರ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ಲ. ನ್ಯಾಟ್ ಸ್ಟೇವರ್ ಬ್ರಂಟ್ 22 ರನ್ ಪ್ಲಸ್ 1 ವಿಕೆಟ್. ಬಿಟ್ರೆ ಹರ್ಮನ್ಪ್ರೀತ್ ಕೌರ್ ಆಸ್ ಯೂಶುವಲ್ ಕ್ಯಾಪ್ಟನ್ಸ್ ನಾಕ್ ಆಡಿದ್ಲ, 46 ರನ್ ನಾಟ್ ಔಟ್ ಇದ್ಲ. ಸೊ ಹಿಂಗ ನಿಮಗೆ ನಾನು ಸ್ಟಾರ್ಟ್ ಹೇಳ್ಕೊಂತಿರ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡ್ಲಾರ್ದಂಗೆ ನೋಡ್ರಿ. ಮತ್ತೇನ್ರ ನೀವು ಸ್ಟಾರ್ಟ್ ಮಿಸ್ ಮಾಡಿ ಅವ್ರಿಗೆ ತೊಗೊಂಡ್ರಿ ಅಂದ್ರೆ ಮತ್ತೆ ನಿಮ್ದ ಲಾಸ್, ಕಾಂಟೆಸ್ಟ್ ಸೋತ್ ಬಿಡ್ತೀರಿ. ಸೊ ಇವತ್ತಿನ ವಿಡಿಯೋದಾಗೂ ಹಂಗೆ ಫುಲ್ ಡೀಟೇಲ್ಡ್ ವಿಡಿಯೋ ಇರ್ತೈತಿ. ಫುಲ್ ಸ್ಟಾಟ್ಸ್ ಹೇಳ್ತೇನೆ, ಯಾರು ಬೆಸ್ಟ್ ಕ್ಯಾಪ್ಟನ್, ವೈಸ್ ಕ್ಯಾಪ್ಟನ್, ಯಾರು ಫ್ಲಾಪ್ ಆಗ್ತಾರೆ, ಯಾರಿಗೆ ತಗೋಬೇಕು, ಯಾರು ಜಾಸ್ತಿ ವಿಕೆಟ್ ತೆಗಿತಾರಂತ. ಸೊ ವಿಡಿಯೋ ಎಂಡ್ ತನಕ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಸೊ ಮ್ಯಾಚ್ ನಡೆಯಕತ್ತಿದ್ದ ಚಿನ್ನಸ್ವಾಮಿ ಒಳಗ ಕ್ಲಿಯರ್ ವೆದರ್ ಐತಿ. ವೆದರ್ ರಿಪೋರ್ಟ್ ನೋಡೋದಾದ್ರೆ ಪಿಚ್ ರಿಪೋರ್ಟ್ ಬ್ಯಾಟಿಂಗ್ ಫ್ರೆಂಡ್ಲಿ. ಇಬ್ರಿಗೂ ಹೆಲ್ಪ್ ಸಿಗ್ತೈತಿ. ಈಗ ಪೇಸರ್ಸಿಗೆ ಅಷ್ಟ ಅಂತಿಲ್ಲ, ಸ್ಪಿನ್ನರ್ಸಿಗೂ ಸಿಗ್ತೈತಿ. ಬಿಟ್ರೆ ವುಮೆನ್ಸ್ ಕ್ರಿಕೆಟ್ನಾಗ ನಿನ್ನೆ ವಿಡಿಯೋದಾಗ ಹೇಳಿದ್ದೆ, ಸ್ಪಿನ್ನರ್ಸಿಗೆ ಜಾಸ್ತಿ ವಿಕೆಟ್ ಸಿಗ್ತಾವ, ಯಾಕಂದ್ರೆ ಡೆತ್ನಾಗೂ ಅವ್ರ ಹಾಕ್ತಾರ ಅಂತ ಹೇಳಿ. ಬಿಟ್ರ ಪೇಸರ್ಸಿಗೂ ಸಿಗ್ತಾವ. RCB ಮ್ಯಾಚ್ ಒಳಗೆ ಅಷ್ಟ ಸಿಕ್ಕಿದ್ದಿಲ್ಲ ಪೇಸರ್ಸಿಗೆ. ಬಿಟ್ರೆ ನಿನ್ನೆ ಏನ್ ನಡೆದಿತ್ತಲ್ಲ ಮುಂಬೈ ಮತ್ತು ಗುಜರಾತ್, ಅದ್ರಾಗೂ ಪೇಸರ್ಸಿಗೆ ಸಿಕ್ಕಾವ್ ಚಲೋ ವಿಕೆಟ್. ಸೊ ಇಬ್ರಿಗೂ ಬ್ಯಾಲೆನ್ಸ್ ಆಗಿ ತಗೋರಿ, ಬರೀ ಪೇಸರ್ಸಿಗೆ ಅಷ್ಟೇ ತಗೋಬೇಡ್ರಿ ಅಂತ ಹೇಳ್ತೇನೆ. ನೆಕ್ಸ್ಟ್ ನೋಡೋದಾದ್ರ WPL 3 ಮ್ಯಾಚ್ ನಡ್ತಾವ್ರಿ ಇಲ್ಲೇ ಚಿನ್ನಸ್ವಾಮಿ ಸ್ಟೇಡಿಯಂನಾಗ. ಒಂದ್ ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ನವ್ರು, 2 ಮ್ಯಾಚ್ ಸೆಕೆಂಡ್ ಬ್ಯಾಟಿಂಗ್ ನವ್ರು ಗೆದ್ದಾರ. ಸೊ ನೆಕ್ಸ್ಟ್ ನೋಡೋದಾದ್ರ ಯಾರು ಎಷ್ಟು ವಿಕೆಟ್ ತೆಗ್ದಾರ ಅಂತ, ಪೇಸರ್ಸ್ ಎಷ್ಟು ವಿಕೆಟ್ ತೆಗ್ದಾರ, ಯಾವ ಇನ್ನಿಂಗ್ಸ್ನಾಗ ಎಷ್ಟು ವಿಕೆಟ್, ಸ್ಪಿನ್ನರ್ಸ್ ಎಷ್ಟು ತೆಗ್ದಾರ ಅಂತ ಇಲ್ಲೇ ಕ್ಲಿಯರ್ ಕಟ್ ಗೊತ್ತಾಕೈತಿ ನಿಮ್ಗೆ, ಯಾರಿಗೆ ಜಾಸ್ತಿ ತಗೋಬೇಕು, ಯಾರಿಗೆ ಕಮ್ಮಿ ತಗೋಬೇಕಂತ ಹೇಳಿ. ಸೊ ಇಲ್ಲಿ ನೋಡ್ರಿ, ನಿನ್ನೆ ನಡೆದಿದ್ದ ಮ್ಯಾಚ್ನಾಗ 6 ವಿಕೆಟ್ ಪೇಸರ್ಸಿಗೆ, 7 ವಿಕೆಟ್ ಸ್ಪಿನ್ನರ್ಸಿಗೆ. ಸೊ ಎರಡು ಈಕ್ವಲ್ ಅಂತ ಹೇಳ್ಬೋದು. RCB ಮ್ಯಾಚ್ ಒಳಗೆ 1 ವಿಕೆಟ್ ಪೇಸರಿಗೆ, 12 ವಿಕೆಟ್ ಸ್ಪಿನ್ನರ್ಸಿಗೆ. ಸೊ ಇಲ್ಲಿ ಸ್ಪಿನ್ನರ್ಸ್ ಜಾಸ್ತಿ ಸಿಕ್ಕಾವ. ಅದು ಬಿಟ್ರೆ ಇನ್ನೊಂದು ಮ್ಯಾಚ್ ದಟ್ ಈಸ್ ಮುಂಬೈ ಇಂಡಿಯನ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಒಳಗೂ 7 ವಿಕೆಟ್ ಪೇಸರ್ಸಿಗೆ, 4 ವಿಕೆಟ್ ಸ್ಪಿನ್ನರ್ಸಿಗೆ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಇಲ್ಲೇ ನಿಮಗೆ ಗೊತ್ತಾಗ್ಬಿಡ್ತೈತಿ ಯಾರಿಗೆ ಎಷ್ಟು ತಗೋಬೇಕಂತ ಹೇಳಿ. ಸೊ ನಾ ರೆಕಮೆಂಡ್ ಮಾಡೋದು ಪೇಸರ್ಸಿಗೂ ಇಟ್ಕೋರಿ, ಸ್ಪಿನ್ನರ್ಸಿಗೂ ಇಟ್ಕೋರಿ. ಬಟ್ ಸ್ಪಿನ್ನರ್ಸಿಗೆ ಸ್ವಲ್ಪ ಜಾಸ್ತಿನೇ ಇಟ್ಕೋರಿ, ಯಾಕಂದ್ರೆ ವುಮೆನ್ಸ್ ಕ್ರಿಕೆಟ್ನಾಗ ಡೆತ್ ಓವರ್ನಾಗೂ ಸ್ಪಿನ್ನರ್ಸ್ ಹಾಕ್ತಾರ. ಆದ್ರೆ ಏನು IPL ಮೆನ್ಸ್ ಕ್ರಿಕೆಟ್ನಾಗ ಆಗೋದಿಲ್ಲ. ಅದೇ ಡೆತ್ ಓವರ್ನಾಗ ಯಾವಾಗಲೂ ಫಾಸ್ಟ್ ಬೌಲರ್ಸ್ ಹಾಕ್ತಾರ, ಯಾವಾಗಾದ್ರೂ ಒಮ್ಮೆ ಸ್ಪಿನ್ನರ್ಸ್ ಹಾಕ್ತಾರ. ಸೊ ಸ್ಪಿನ್ನರ್ಸಿಗೆ ಇಂಪಾರ್ಟೆಂಟ್ ಕೊಡ್ರಿ. ಡೆತ್ ಓವರ್ನಾಗ ಯಾರು ಬೌಲಿಂಗ್ ಹಾಕ್ತಾರಲ್ಲ ಸ್ಪಿನ್ನರ್ಸ್, ಅವರಿಗೂ ತಗೊಂಡು ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಬಹುದು ಗ್ರ್ಯಾಂಡ್ ಲೀಗ್ ಒಳಗ ಅಂತ ಹೇಳ್ತೇನೆ ನಾನು. ಸೊ ನೆಕ್ಸ್ಟ್ ಲಾಸ್ಟ್ 3 ಮ್ಯಾಚ್ನಾಗ ವಿಕೆಟ್ ನೋಡೋದಾದ್ರೆ 14 ವಿಕೆಟ್ ಪೇಸರ್ಸಿಗೆ, 23 ವಿಕೆಟ್ ಸ್ಪಿನ್ನರ್ಸಿಗೆ. ಅದ್ರಾಗ 8 ವಿಕೆಟ್ ಫಸ್ಟ್ ಇನ್ನಿಂಗ್ಸ್, 6 ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್, 12 ವಿಕೆಟ್ ಫಸ್ಟ್ ಇನ್ನಿಂಗ್ಸ್, 11 ವಿಕೆಟ್ ಸೆಕೆಂಡ್ ಇನ್ನಿಂಗ್ಸ್. ಸೊ ನೆಕ್ಸ್ಟ್ ಹೆಡ್ ಟು ಹೆಡ್ ಮ್ಯಾಚಸ್ 2 ಮ್ಯಾಚ್ ಆಗ್ಯಾವ್ರಿ. ಎರಡರಾಗೂ ಡೆಲ್ಲಿನ ಗೆದ್ದೈತಿ, UPದವ್ರು ಒಂದು ಗೆದ್ದಿಲ್ಲ. ಸೊ ಈ ಮ್ಯಾಚಸ್ ಒಳಗ ಯಾರ್ಯಾರು ಚಲೋ ಆಡ್ಯಾರ, ಯಾರು ಟಾಪ್ ಪರ್ಫಾರ್ಮರ್ಸ್ ಅಂತ ನೋಡೋಣಂತ ನೆಕ್ಸ್ಟ್. ಸೊ ನೋಡ್ರಿ, ಒಂದ್ ಮ್ಯಾಚ್ ಮಾರ್ಚ್ 7ಕ್ಕೆ ನಡೆದಿತ್ತು, ಒಂದ್ ಮ್ಯಾಚ್ 21ಕ್ಕೆ ನಡೆದಿತ್ತು. ಸೊ ಎರಡು ಮ್ಯಾಚ್ನಾಗೂ ದಿಲ್ಲಿ ವಿನ್ ಆಗೈತಿ. ಒಂದ್ರಾಗ ಫಸ್ಟ್ ಬ್ಯಾಟಿಂಗ್ ಮಾಡಿ ವಿನ್ ಆಗ್ಯಾರ, ಒಂದ್ರಾಗ ಚೇಸ್ ಮಾಡ್ತಾ ವಿನ್ ಆಗ್ಯಾರ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಬ್ಯಾಟಿಂಗ್ ಮಾಡಿದ್ರಾಗ 211 ರನ್ ಹೊಡೆದಿದ್ರ UP ವಾರಿಯರ್ಸ್. 20 ಓವರ್ನಾಗ ಬರೀ 169 ಹೊಡೆದ್ರ. ಅದ ಸೆಕೆಂಡ್ ಬ್ಯಾಟಿಂಗ್ ಅಂದ್ರೆ ದಿಲ್ಲಿದವ್ರ ಚೇಸ್ ಮಾಡೋ ಮ್ಯಾಚ್ನಾಗ UPದವ್ರು 138 ರನ್ ಹೊಡೆದಿದ್ರ, 6 ವಿಕೆಟ್ ಕಳ್ಕೊಂಡ. ದಿಲ್ಲಿದವ್ರು ಆರಾಮ್ ಚೇಸ್ ಮಾಡಿಬಿಟ್ಟಿದ್ರ, 142 ರನ್ ಹೊಡೆದಿದ್ರ, 5 ವಿಕೆಟ್ ಕಳ್ಕೊಂಡು. ಸೊ ಈ ಎರಡು ಮ್ಯಾಚ್ನಾಗೂ ಕಾಮನ್ ಪರ್ಫಾರ್ಮರ್ಸ್ ಯಾರ್ಯಾರು ಅದಾರ ನೋಡ್ರಿ, ಇವ್ರು ಭಾಳ ಇಂಪಾರ್ಟೆಂಟ್ ಆಗ್ತಾರ. ಟೀಮ್ನಾಗ ಇಟ್ಕೋರಿ, ಇವ್ರಿಗೆ ಬಿಡಬೇಡ್ರಿ. ಸೊ ಮೆಗ್ಲಾನಿಂಗ್ ಫಸ್ಟ್ ನಂಬರ್ ನೆನ್ಪಿಟ್ಕೋರಿ. ಮೆಗ್ಲಾನಿಂಗ್ 2 ಮ್ಯಾಚ್ನಾಗೂ ನೋಡ್ರಿ 70 ರನ್, 39 ರನ್ ಹೊಡೆದಾಡ. ಅದ್ರ ನೆಕ್ಸ್ಟ್ ನೋಡೋದಾದ್ರೆ ಜೆಸ್ ಜಾನಸನ್ ಲಾಸ್ಟ್ ಮ್ಯಾಚ್ ಆಡಿಲ್ರಿ, ಬಟ್ ಯಾವಾಗ ಆಡಿಸ್ತಾರ ಅಂತ ಹೇಳಕ್ ಬರೋಲ್ಲ. ಬಟ್ ಸ್ಟಾಟ್ ಇಸ್ ಸ್ಟಾಟ್, ನೆನ್ಪಿಟ್ಕೋರಿ. 42 ರನ್, 3 ವಿಕೆಟ್. ಇಲ್ಲಿ ನೋಡ್ರಿ 1 ವಿಕೆಟ್. ಸೊ ಈಗಿನೂ ಇಂಪಾರ್ಟೆಂಟ್. ಬಿಟ್ರೆ ನೆಕ್ಸ್ಟ್ ಎಲಿಸ್ ಕ್ಯಾಪ್ಸಿ ಲಾಸ್ಟ್ ಮ್ಯಾಚ್ ಒಳಗೆ 75 ರನ್, 2 ವಿಕೆಟ್
ತಗೊಂಡಿದ್ಲಿಡ್ರಿ ಈಕಿ MI ವಿರುದ್ಧ. ಸೊ ಅಕ್ಕಿ ಇದ್ದ ಎಲಿಸ್ ಕ್ಯಾಪ್ಸಿ ಒಂದ್ ಮ್ಯಾಚ್ನಾಗ 21 ರನ್, ಒಂದ್ ಮ್ಯಾಚ್ನಾಗ 34 ರನ್ ಪ್ಲಸ್ 3 ವಿಕೆಟ್. ಸೊ ಈಕಿ ಭಾಳ ಇಂಪಾರ್ಟೆಂಟ್ ಪ್ಲೇಯರ್ ಆಕಾಳ. ನಿಮಗೆ ಗ್ರ್ಯಾಂಡ್ ಲೀಗ್, ಸ್ಮಾಲ್ ಲೀಗ್ ನ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಕ್ಕೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಬಿಟ್ರೆ ಮರಿಜಾನ ಕಪ್ 16 ರನ್ 1 ವಿಕೆಟ್, ಇಲ್ಲಿ 34 ರನ್ ನಾಟ್ ಔಟ್. ಇವ್ರು 4 ಜನ ಇಂಪಾರ್ಟೆಂಟ್ ರೀ ಡೆಲ್ಲಿ ಕಡೆಯಿಂದ ಲಾಸ್ಟ್ ಇಯರ್ ಆಡ ಮ್ಯಾಚ್ ಒಳಗ ಚಲೋ ಪರ್ಫಾರ್ಮ್ ಮಾಡಿದವ್ರು ಅಂದ್ರ. ಅದೇ ಈಗ ನಾವು UP ಕಡೆ ನೋಡೋದಾದ್ರೆ ಅಲಿಸಾ ಹೇಲಿ 24 ರನ್ 36 ರನ್. ಸೊ ಈಕಿ ಇಂಪಾರ್ಟೆಂಟ್ ಪ್ಲೇಯರ್. ಬಿಟ್ರೆ ತೈಲಾ ಮೆಗ್ರಾತ್ ನೋಡ್ರಿ, ಈಕಿಗೆ ಕ್ಯಾಪ್ಟನ್ ಮಾಡಕ್ ಬೆಸ್ಟ್ ಆಪ್ಷನ್. 90 ರನ್ ನಾಟ್ ಔಟ್ ಪ್ಲಸ್ 1 ವಿಕೆಟ್, ಬಿಟ್ರೆ 58 ರನ್ ನಾಟ್ ಔಟ್. ಸೊ ಎರಡು ಮ್ಯಾಚ್ನಾಗು ಚಲೋ ಆಡ್ಯಾಳ್ರಿ. ಬಿಟ್ರೆ ಇಲ್ಲಿ 1 ವಿಕೆಟ್ ಸಿಕ್ಕೈತಿ. ಅದಕ್ಕ ನಾಳೆನು ಈಕಿಗೆ ಏನ್ರ ಬ್ಯಾಟಿಂಗ್ ಚಲೋ ಆಡ್ತಾಳ ಹೆಂಗಂತ್ರು. ಬೌಲಿಂಗ್ನಾಗು 1-2 ವಿಕೆಟ್ ಸಿಕ್ಬಿಟ್ಟು ಅಂದ್ರೆ ಮತ್ತೆ ಬೆಸ್ಟ್ ಆಪ್ಷನ್ ಕ್ಯಾಪ್ಟನ್ನಿಗೆ ಅಂತ ಹೇಳ್ಬೋದು. ನಾನು ಈಕಿಗೆ ಕ್ಯಾಪ್ಟನ್ ಮಾಡೇನ್ರಿ ಈಗ ಸದ್ಯಕ್ಕೆ. ಸೊ ಆಕಿಗ್ ಬಿಟ್ರೆ ನೆಕ್ಸ್ಟ್ ಎಕಲ್ಸ್ಟನ್, ಇಲ್ಲಿ 1 ವಿಕೆಟ್, ಇಲ್ಲಿ 1 ವಿಕೆಟ್ ಬಿದ್ದೈತ್ರಿ. ಸೊ ಈ 3 ಜನ ನೀವು UP ವಾರಿಯರ್ಸ್ ಕಡೆಯಿಂದ ಬಿಡ್ಲಾರ್ದಂಗ್ ಟೀಮ್ನಾಗ ಇಟ್ಕೋಬೇಕ್ರಿ. ಇವ್ರು 3 ಜನಕ್ಕೆ ಬಿಡ್ಬೇಡ್ರಿ ಅಂತ ಹೇಳ್ತೇನೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಮ್ಯಾಚ್ ಪ್ರಿಡಿಕ್ಷನ್, ನನಗನ್ಸೋ ಮಟ್ಟಿಗೆ ಡೆಲ್ಲಿನ ವಿನ್ ಆಕೈತಿ. ಈ ಮ್ಯಾಚ್ ಫುಲ್ ಥ್ರಿಲ್ಲರ್ ಇರ್ತೈತ್ರಿ, ನೇಲ್ ಬೈಟಿಂಗ್ ಲಾಸ್ಟ್ ತನ ಹೋಗ್ತೈತಿ ಅಂತ ಹೇಳ್ತೇನೆ ನಿಮ್ಗ. ನಿನ್ನೆ ಆದಂಗ MI ಮತ್ತ ಗುಜರಾತ್ ಹಂಗ ಒನ್ ಸೈಡೆಡ್ ಆಗುದಿಲ್ಲ. ಸೊ ಈ ಮ್ಯಾಚ್ ಫುಲ್ ನೇಲ್ ಬೈಟಿಂಗ್ ಅಂತ ಹೇಳ್ಬಹುದು. ಲಾಸ್ಟ್ ಓವರ್ ತನ ಹೋಗ್ತೈತಿ. ಬಟ್ ನಂದು ಪ್ರೆಡಿಕ್ಷನ್ ಸ್ವಲ್ಪ ಫೇವರ್ ನಂದ ದಿಲ್ಲಿ ಕಡೆ ಐತಿ. ಯಾಕಂದ್ರೆ ಇವ್ರದ್ದು ಸ್ವಲ್ಪ ಸ್ಟ್ರಾಂಗ್ ಅನಿಸ್ತೈತಿ ಟೀಮ್ ನೋಡೋದಾದ್ರೆ, ಎಕ್ಸ್ಪೀರಿಯನ್ಸ್ ಜಾಸ್ತಿ ಅದಾರ. ಸೊ ದಿಲ್ಲಿ ವಿನ್ ಆಕೈತಂತ ನಂದು ಪ್ರೆಡಿಕ್ಷನ್. ಲಾಸ್ಟ್ 3 ಮ್ಯಾಚಿನ ಪ್ರೆಡಿಕ್ಷನ್ 3 ಕರೆಕ್ಟ್ ಆಗ್ಯಾವ್ರಿ. ಸೊ ನಾಳೆ 4ನೇ ಮ್ಯಾಚ್ ನೋಡೋಣ ಅಂತ ಏನಾಕೈತಿ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪಾಸಿಬಲ್ 11 ರೀ. ಇದು UP ವಾರಿಯರ್ಸ್ ಇಂದ, ಇದು ದಿಲ್ಲಿ ಕ್ಯಾಪಿಟಲ್ಸ್ ಇಂದ. ಲಾಸ್ಟ್ ಮ್ಯಾಚ್ನಾಗ ಏನ್ ಆಡ್ಸಿದ್ರ ಅದನ್ನ ಆಡಿಸ್ತಾರ ಅಂತ ಅನ್ಕೊಂಡೇನಿ. ಬಿಟ್ರೆ ಒಂದ ಚೇಂಜ್ ಏನ್ ಹಾಕೋದ್ರಿ, ಇಲ್ಲೇ UP ವಾರಿಯರ್ಸ್ ಒಳಗ ನಿಮಗ ನೋಡ್ಬೋದು ಗ್ರೇಸ್ ಹ್ಯಾರಿಸ್, ತೈಲಾ ಮೆಗ್ರಾತ್, ಸೋಫಿಯಾ ಕಲ್ಸ್ಟನ್ 3 ಜನ. ಬಿಟ್ರೆ ಅಲಿಸಾ ಹೇಲಿ 4 ಜನ ಫಾರಿನ್ ಪ್ಲೇಯರ್ ಆಡ್ತಾರ. ಇವ್ರಿಗೆ ಚೇಂಜ್ ಮಾಡೋದು ಡೌಟ್ ರೀ. ಮಾಡಿದ್ರು ಅದ ಹೇಳಿದಲ್ರಿ, ಜಸ್ಟ್ ಜೊನಾಸನ್ ಗೆ ಇಲ್ಲಿ ದಿಲ್ಲಿ ಟೀಮ್ನಾಗ ಹಾಕೋಬಹುದು. ಈಗ ಅನಾವೆಲ್ಲ ಸದರ್ಲ್ಯಾಂಡ್ ಗೆ ಆಡ್ಸಕತ್ತಾರಲ್ರಿ, ಈಗ ಹೊರಗ್ ಕುಂದಿರ್ಸಿ ಜಸ್ಟ್ ಜೊನಾಸನ್ ಗೆ ಹಾಕೋಬಹುದು. ಬಟ್ ಅದು ಬಾಳ ಕಡಿಮೆ ಐತಿ ಪಾಸಿಬಿಲಿಟೀಸ್. ಯಾಕಂದ್ರೆ ಈಗ ಜಾಸ್ತಿ ಆಪ್ಷನ್ ಜಾಸ್ತಿ ರೊಕ್ಕ ಕೊಟ್ಟು ತಗೊಂಡಾರ. ಬಿಟ್ರೆ ಎಲಿಸ್ ಕ್ಯಾಪ್ಸಿಗೆ ಹೊರಗ್ ಕುಂದಿರ್ಸ್ಬೇಕಂದ್ರ ಲಾಸ್ಟ್ ಮ್ಯಾಚ್ ನಾಗ ಚಲೋ ಆಡ್ಬಿಟ್ಟಿಲ್ರಿ. ಬಿಟ್ರೆ ಮೆಗ್ಲಾನಿ ಕ್ಯಾಪ್ಟನ್. ಬಿಟ್ರೆ ಮರಿಜಾನ ಕಪ್ ಆಲ್ರೌಂಡರ್, ಎಕ್ಸ್ಪೀರಿಯನ್ಸ್, ಎಲ್ಲಕ್ಕಿಂತ ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಈಕಿಗೂ ಕುಂದರ್ಸೋದಿಲ್ಲ. ಸೊ ಇವರ 4 ಮಂದಿ ಫಾರಿನ್ ಪ್ಲೇಯರ್ ಇಲ್ಲಿ ಆಡ್ತಾರ. ಸೊ ಬಿಟ್ರ ಯಾರ್ 4 ಓವರ್ ಹಾಕ್ತಾರ ಅಂತ ನೋಡೋದಾದ್ರ UP ಕಡೆಯಿಂದ ತೈಲಾ ಮೆಗ್ರಾತ್ 4 ಓವರ್ ಫಿಕ್ಸ್. ಅದ್ ಬಿಟ್ರ ಸೋಫಿಯಾ ಕಲ್ಸ್ಟನ್ 4 ಓವರ್ ಫಿಕ್ಸ್. ರಾಜೇಶ್ವರಿ ಗಾಯಕ್ವಾಡ್ 4 ಓವರ್ ಫಿಕ್ಸ್ ಹಾಕ್ಬೋದ್ರಿ. ಸೊ ಉಳ್ಕಿದ್ 8 ಓವರ್ನಾಗ ಗ್ರೇಸ್ ಹ್ಯಾರಿಸ್ 2-3 ಓವರ್ಸ್, 2-3. ದೀಪ್ತಿ ಶರ್ಮಾ 2-3. ಸೈಮಾ ಠಾಕೂರ್ 1-2 ಓವರ್ ಹಾಕ್ತಾಳ್ರಿ. ಸೊ ಇದು ಇವ್ರ ಕಡೆದ ಬಾಲಿಂಗ್ ಇಂದ. ಅದ ನಾವ ಇತ್ತಾಗ DC ಕಡೆ ನೋಡೋದಾದ್ರ ಇಲ್ಲೇ ಮರಿಜಾನ ಕಪ್ 4 ಓವರ್ ಫಿಕ್ಸ್, ಅನಾವೆಲ್ಲ ಸದರ್ಲ್ಯಾಂಡ್ 4 ಓವರ್ ಫಿಕ್ಸ್. ಬಿಟ್ರ ಅರುಂಧತಿ ರೆಡ್ಡಿ 4 ಓವರ್ ಫಿಕ್ಸ್, ಶಿಖಾ ಪಾಂಡೆನು 4 ಓವರ್ ಫಿಕ್ಸ್ ರೀ. ಈ 4 ಜನ ಹಾಕ್ತಾರ ಅಂತ ಅನ್ಕೊಂಡೇನಿ. ಅದ್ ಬಿಟ್ರ ರಾಧಾ ಯಾದವ್ 1-2 ಓವರ್, ಎಲಿಸ್ ಕ್ಯಾಪ್ಸಿ 1-2 ಓವರ್ ಹಾಕ್ತಾರ್ರಿ ನಾಳೆ. ಸೊ ಇದು ಇವ್ರ ಕಡೆ. ಬಿಟ್ರೆ ಎಲಿಸ್ ಕ್ಯಾಪ್ಸಿ ಏನ್ರ ಸೆಕೆಂಡ್ ಇನ್ನಿಂಗ್ಸ್ನಾಗ ದಿಲ್ಲಿ ಕ್ಯಾಪಿಟಲ್ಸ್ ಅವ್ರ ಬಾಲಿಂಗ್ ಬಿತ್ತಂದ್ರ ಎಲಿಸ್ ಕ್ಯಾಪ್ಸಿ ಪಕ್ಕಾ ಡೆತ್ ಓವರ್ ಒಳಗ್ ಹಾಕ್ತಾಳ. ಲಾಸ್ಟ್ ಮ್ಯಾಚ್ನಾಗ ಹೆಂಗ್ ಹಾಕಿದ್ಲು ಇಲ್ಲೂ ಹಂಗ ಹಾಕ್ತಾಳ. ಹಂಗ ಹಾಕಿದ್ಲ ಅಂದ್ರ ವಿಕೆಟ್ ತೆಗಿಯೋ ಚಾನ್ಸಸ್ ಜಾಸ್ತಿ ಇರ್ತಾವ್ರಿ. ಸೊ ಏನ್ರ ಸೆಕೆಂಡ್ ಇನ್ನಿಂಗ್ಸ್ನಾಗ ದಿಲ್ಲಿ ಅವ್ರದ್ದು ಬಾಲಿಂಗ್ ಬಿತ್ತಂದ್ರ ಎಲಿಸ್ ಕ್ಯಾಪ್ಸಿಗ್ ನೀವು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡಬಹುದು. ಸೊ ಇದಿಷ್ಟ ಎರಡು ಟೀಮ್ನಾಗು ಯಾರ್ಯಾರು ಚಲೋ ಹಾಕ್ತಾರ ಅಂತ ಹೇಳಿ, ಅಂದ್ರೆ ಎಷ್ಟೆಷ್ಟು ಓವರ್ ಹಾಕ್ತಾರ ಅಂತ ಹೇಳಿ. ಸೊ ನಮ್ ಟೀಮ್ನಾಗ ಯಾರಿಗಾರಿಗೆ ಇಟ್ಕೊಂತೇನ್ರಿ, ಡೈರೆಕ್ಟ್ ಹೇಳ್ತಾನೆ ನೋಡ್ರಿ. ಇಲ್ಲಿ ಅಲಿಸಾ ಹೇಲಿ ಇರ್ತಾಳ್ರಿ. ಬಿಟ್ರೆ ತೈಲಾ ಮೆಗ್ರಾತ್, ಗ್ರೇಸ್ ಹ್ಯಾರಿಸ್, ಶ್ವೇತಾ ಅಲ್ರಿ, ಅಲಿಸಾ ಹೇಲಿ, ತೈಲಾ ಮೆಗ್ರಾತ್, ಗ್ರೇಸ್ ಹ್ಯಾರಿಸ್. ಇದು ಬಿಟ್ರೆ ಸೋಫಿಯಾ ಕಲ್ಸ್ಟನ್, ರಾಜೇಶ್ವರಿ ಗಾಯಕ್ವಾಡ್. ಈ 5 ಜನಕ್ಕೆ ತಗೊಂಡ್ರೇನ್ರಿ ನಾ ಈಗ ಸದ್ಯಕ್ಕ. ಸೊ ಅದ ನಾವು ದಿಲ್ಲಿ ಕಡೆ ನೋಡೋದಾದ್ರ ಶಿಫಾಲಿ ವರ್ಮಾ, ಮೆಗ್ಲಾನಿಂಗ, ಎಲಿಸ್ ಕ್ಯಾಪ್ಸಿ, ಜೆಮ್ಮಾ, ಮರಿಜಾನ ಕಪ್. ಈ ಫಸ್ಟ್ ಟಾಪ್ 5 ಏನದಾರ ಅವ್ರಿಗೆ ತಗೊಂಡೇನ್ರಿ ನಾನು. ಸೊ ನೆಕ್ಸ್ಟ್ ಬಿಟ್ರೆ ಅನಾವೆಲ್ಲ ಸದರ್ಲ್ಯಾಂಡ್. ಈ ಟಾಪ್ 6 ಜನ ಏನದಾರ್ರಿ ಇಲ್ಲೇ 5 ಜನ ಇವ್ರಿ: ಅಲಿಸಾ ಹೇಲಿ, ತೈಲಾ ಮೆಗ್ರಾತ್, ಗ್ರೇಸ್ ಹ್ಯಾರಿಸ್, ಸೋಫಿಯಾ ಕಲ್ಸ್ಟನ್, ರಾಜೇಶ್ವರಿ ಗಾಯಕ್ವಾಡ್. ಈಗ ಸದ್ಯಕ್ಕೆ ದೀಪ್ತಿ ಶರ್ಮಾ ತಗೊಂಡಿಲ್ರಿ ನಾನು, ಯಾಕಂತ ಮುಂದೆ ಹೇಳ್ತೇನಿ. ಬಿಟ್ರ ನಾಳೆ ಟೀಮ್ ಲೈನಪ್ ಬಂದ ಕೂಡಲೇ ಫೈನಲ್ ಟೀಮ್ ನಿಮಗೆ ಟೆಲಿಗ್ರಾಮ್ನಾಗ ಸಿಗ್ತೈತಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಹೋಗಿ ಜಾಯ್ನ್ ಆಗ್ರಿ ಟೆಲಿಗ್ರಾಮ್. ಸೊ ನೆಕ್ಸ್ಟ್ ನೋಡೋದಾದ್ರೆ ರೀಸೆಂಟ್ ಮ್ಯಾಚಸ್ನಾಗ ಪರ್ಫಾರ್ಮೆನ್ಸ್ ಹೆಂಗೈತೆ ಅಂತ ಹೇಳಿ.
ಎಲಿಸಾ ಹೆಲಿ ನೋಡ್ರಿ ಲಾಸ್ಟ್ ಮ್ಯಾಚ್ನಾಗ 5 ರನ್ನಿಗೆ ಔಟ್ ಆಗಿದ್ಲು. ಬಟ್ ಚಲೋ ಪ್ಲೇಯರ್, ಯಾವಾಗ ಆಡ್ತಾಳ ಅಂತ ಹೇಳಕ್ ಬರುದಿಲ್ಲ. ಬಿಟ್ರೆ DC ವಿರುದ್ಧ ಲಾಸ್ಟ್ ಇಯರ್ ಚಲೋ ಆಡ್ಯಾಳು. ಸೊ ನಾಳೆ ಆಡಬಹುದು. ಬಿಟ್ರ ಶ್ವೇತಾ ಶೆರಾವತ್ ಲಾಸ್ಟ್ ಮ್ಯಾಚ್ನಾಗ 31 ರನ್ ಹೊಡೆದಿದ್ರಿ, ಚಲೋ ಆಡಿದ್ಲು. ಬಿಟ್ರೆ DC ವಿರುದ್ಧ ಅಷ್ಟೇನ್ ಖಾಸ್ ಪರ್ಫಾರ್ಮೆನ್ಸ್ ಇಲ್ಲ. ಕಿರಣ್ ನವಗೆರೆಗೆ ಬಿಟ್ಬಿಡ್ರಿ, ತಗೊಳ್ಳೋದಿಲ್ಲ, ಅಷ್ಟೇನ್ ಖಾಸ್ ಪರ್ಫಾರ್ಮೆನ್ಸ್ ಇಲ್ಲ. ತೈಲಾ ಮೆಗ್ರಾತ್ ಈಕಿ ಬಹಳ ಇಂಪಾರ್ಟೆಂಟ್ ಪ್ಲೇಯರ್. ಲಾಸ್ಟ್ ಇಯರ್ ದಿಲ್ಲಿ ವಿರುದ್ಧ ಚಲೋ ಆಡ್ಯಾಡ್ರಿ. ಬಿಟ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ ಚಲೋ ಐತಿ. ಸೊ ಫಾರ್ಮ್ ನಾಗ ಅದಾಳ. ಈಕಿನ ಬೆಸ್ಟ್ ಕ್ಯಾಪ್ಟನ್ ಆಪ್ಷನ್ ಅಂತ ಹೇಳ್ತೀನಿ ನಿಮಗೆ. ಗ್ರೇಸ್ ಹ್ಯಾರಿಸ್ ಲಾಸ್ಟ್ ಮ್ಯಾಚ್ ಚಲೋ ಆಡಿದ್ರಿ, 38 ರನ್ 1 ವಿಕೆಟ್. ಬಿಟ್ರ ದಿಲ್ಲಿ ವಿರುದ್ಧ ಆಡಿಲ್ಲ, ಬಟ್ ಈಕಿನು ಹಾರ್ಡ್ ಹಿಟ್ಟರ್. ಸೊ ಬಂದ್ ಕೂಡೇನ ಒಂದ್ 20 ರನ್ ಕ್ವಿಕ್ ರನ್ಸ್ ಕೊಡ್ತಾಳ್ರಿ, ಕ್ವಿಕ್ ಪಾಯಿಂಟ್ಸ್ ಕೊಡ್ತಾಳ. ಬಿಟ್ರೆ ವಿಕೆಟ್ ನಿಮಗ್ ಗೊತ್ತಾ, ಪವರ್ ಪ್ಲೇ ಒಳಗ್ 1-2 ಓವರ್ ಇಲ್ಲ ಮಿಡಲ್ ಓವರ್ನಾಗ 1-2 ಓವರ್ ಹಾಕ್ತಾಳ್ರಿ. ಬಂದ್ ಏನ್ರಿ ಲೆಫ್ಟ್ ಹ್ಯಾಂಡರ್ ಬಂದ್ರ ಅಂದ್ರ ಬ್ಯಾಟಿಂಗ್ ಒಳಗ ಈಕಿ ವಿಕೆಟ್ ತೆಗಿಯೋ ಚಾನ್ಸಸ್ ಜಾಸ್ತಿ ಇರ್ತಾವ. ಈಕಿನು ನಿಮಗ ವೈಸ್ ಕ್ಯಾಪ್ಟನ್ ಚಲೋ ಆಪ್ಷನ್. ಕ್ಯಾಪ್ಟನ್ ಅಂತ ಹೇಳಕ್ ಬರುದಿಲ್ರಿ, ಯಾಕಂದ್ರ ಕ್ವಿಕ್ ಹಿಟ್ಟರ್ ಅಲ್ರಿ, ಅಂದ್ರ ಪಿಂಚ್ ಹಿಟ್ಟರ್ ಅಂತಾರಲ್ಲ ಹಂಗ. ಬಂದ್ ಕೂಡೇನ ರನ್ ಹೊಡಿಯಬಹುದು ಇಲ್ಲ ಔಟು ಆಗ್ಬೋದು. 0 or 0 ಅಂತ ಹೇಳ್ಬೋದು. ನೆಕ್ಸ್ಟ್ ದೀಪ್ತಿ ಶರ್ಮಾಂದ ರೀಸೆಂಟ್ ಪರ್ಫಾರ್ಮೆನ್ಸ್ ಅಷ್ಟೇನ್ ಖಾಸ್ ಇಲ್ರಿ. ಲಾಸ್ಟ್ ಮ್ಯಾಚ್ನಾಗ 13 ರನ್ 0 ವಿಕೆಟ್. ಬಿಟ್ರೆ DC ವಿರುದ್ಧ ವಿಕೆಟ್ ತೆಗ್ದಿಲ್ಲ. ಬಿಟ್ರೆ 12 ರನ್ 3 ರನ್ ಅಷ್ಟ ಹೊಡೆದಾಳ. ಸೊ ನೀವು ರಿಸ್ಕ್ ತಗೊಳ್ಳೋದಾದಂದ್ರ ಈಗ ನೀವು ಬಿಡ್ಬೋದು. ನಾಳೆ ಮ್ಯಾಚ್ನಾಗ ರಿಸ್ಕ್ ತಗೋಬಹುದು. ನಾ ಈ ರಿಸ್ಕ್ ತಗೊಳಕತ್ತೇನಿ. ಬಟ್ ನಾಳೆ ನೋಡೋಣಂತ ಲೈನ್ ಅಪ್ ಬಂದ್ ಕೂಡ ಹೆಂಗ್ ಏನ್ ಆಕೇತ ಅಂತ ಹೇಳಿ. ಸೋಫಿಯಾ ಕೆಲ್ಸ್ಟನ್ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ರೀ. ರೀಸೆಂಟ್ ಪರ್ಫಾರ್ಮೆನ್ಸ್ ಚಲೋ ಅದಾವ. ಬಿಟ್ರೆ ದಿಲ್ಲಿ ವಿರುದ್ಧ 2 ಮ್ಯಾಚ್ನಾಗ 2 ವಿಕೆಟ್ ತೆಗ್ದಾಳ. ಉಳ್ಕಿದ್ದ ನೋಡೋದಾದ್ರ ಗಾಯಕ್ವಾಡ್ ರೀ, 2 ವಿಕೆಟ್ ತೆಗ್ದಾಳ ಲಾಸ್ಟ್ ಮ್ಯಾಚ್ನಾಗ. ಬಿಟ್ರೆ ದಿಲ್ಲಿ ವಿರುದ್ಧ 1 ವಿಕೆಟ್ ತೆಗ್ದಾಳ. ಈಗ ಸದ್ಯಕ್ಕೆ ಈಗ ಇಟ್ಕೊಂಡೇನ್ರಿ, ಯಾರಿಗ್ ತಗೋಬೇಕಂತ ಕನ್ಫ್ಯೂಷನ್ ಆಗತೈತಿ. ಸೊ ಅದಕ್ಕ ನಾಳೆ ಲೈನ್ ಅಪ್ ಬಂದ್ ಕೂಡ ಕ್ಲಿಯರ್ ಆಕೈತಿ, ಯಾರಿಗ್ ತಗೋಬೇಕೋ ಈಗ ತಗೋಬೇಕೋ ಬೇಡೋ ಅಂತ ಹೇಳಿ. ಸೊ ಉಳಿದವ್ರು ಅಷ್ಟೇನ್ ಖಾಸ್ ಇಲ್ರಿ, ನೀವ್ ಬೇಕಂದ್ರ ತಗೋಬಹುದು. ನೆಕ್ಸ್ಟ್ ನೋಡೋದಾದ್ರೆ ದಿಲ್ಲಿ ಕಡೆಯಿಂದ ಮೆಗ್ಲಾನಿಂಗ್ 31 ರನ್ ಹೊಡೆದಿದ್ದು ಲಾಸ್ಟ್ ಮ್ಯಾಚ್ನಾಗ. ಬಿಟ್ರೆ UP ವಿರುದ್ಧ ಚಲೋ ಐತ್ರಿ ಪರ್ಫಾರ್ಮೆನ್ಸ್. ಸೊ ಈಕಿ ನನ್ನ ಟೀಮ್ನಾಗ ಅದಾಳ. ಶಿಫಾಲಿ ವರ್ಮಾ ಲಾಸ್ಟ್ ಮ್ಯಾಚ್ನಾಗ ಫ್ಲಾಪ್ ಆಗಿದ್ಲು, ಬಟ್ ಲಾಸ್ಟ್ ಇಯರ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ಬೋದು. 17 ರನ್ 21 ರನ್ ಹೊಡೆದಿದ್ಲ. ಸೊ ಈಕಿ ಹೆಂಗಂದ್ರ ಪಿಂಚ್ ಹಿಟ್ಟರ್. ಈಕಿನು ಎಲ್ಲಾ ಮ್ಯಾಚು ಶಾಂತ ಕುಂದ್ರೋದಿಲ್ಲ, ಹೊಡಿತಾಳ. ಅದಕ್ಕ ನಾ ಈಕಿಗೆ ಇಟ್ಕೊಂಡೇನಿ ಟೀಮ್ನಾಗ. ಮರಿಜಾನ ಕಪ್ ಈಕಿ ವರ್ಲ್ಡ್ ಕ್ಲಾಸ್ ಆಲ್ರೌಂಡ್ರಿ. ಲಾಸ್ಟ್ ಮ್ಯಾಚ್ ಚಲೋ ಆಡಿದ್ಲು. ಬಿಟ್ರೆ ಲಾಸ್ಟ್ ಇಯರ್ UP ವಿರುದ್ಧ ಚಲೋ ಆಡಿದ್ಲು. ಸೊ ಬಾಳ ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾಳ. ಎಲಿಸ್ ಕ್ಯಾಪ್ಸಿ ನೋಡ್ರಿ, ಲಾಸ್ಟ್ ಮ್ಯಾಚ್ 75 ರನ್ ಪ್ಲಸ್ 2 ವಿಕೆಟ್. ಬಿಟ್ರೆ ಇವ್ರ ವಿರುದ್ಧ ಲಾಸ್ಟ್ ಇಯರ್ ಚಲೋ ಆಡ್ಯಾಳ. ಸೊ ಅದಕ್ಕೆ ಈಕಿನು ನೀವು ಟೀಮ್ನಾಗ ಇಟ್ಕೋರಿ. ನಾನು ಟೀಮ್ನಾಗ ಇಟ್ಟೇನಿ. ಜಮಾ ರೋಡ್ರಿಗಿಸ್ ಲಾಸ್ಟ್ ಮ್ಯಾಚ್ನಾಗ 42 ರನ್ ರೀ. ಬಿಟ್ರೆ ಇವ್ರ ಜೊತೆ ಒಂದ್ ಮ್ಯಾಚ್ನಾಗ 34 ನಾಟ್ ಔಟ್ ಆಡಿದ್ಲ. ಸೊ ಈಕಿಗೂ ಸದ್ಯಕ್ಕೆ ಇಟ್ಕೊಂಡೇನಿ. ಈಗ ಜಸ್ಟ್ ಜೊನಾಸನ್ ನೋಡ್ರಿ, ಈಕಿಂದ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಚಲೋ ಇತ್ತು. ಬಿಟ್ರೆ ರೀಸೆಂಟ್ ಪರ್ಫಾರ್ಮೆನ್ಸ್ 5 ಮ್ಯಾಚ್ನಾಗ 6 ವಿಕೆಟ್ ಅದಾವ. ಸೊ ಈಕಿಗೆ ಆಡ್ಸಾಕತ್ತಿಲ್ಲ, ಬಟ್ ಆಡ್ಸಿದ್ರ ಬಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಉಳ್ದೋದ ಇವ್ರ 4 ಜನದ್ ನೀವು ನೋಡ್ಬೋದು ಇಲ್ಲೇ. ಅರುಂಧತಿ ರೆಡ್ಡಿ ಒಂದು ನೀವು ಟ್ರೈ ಮಾಡ್ಬೋದು ಬೇಕಂದ್ರೆ ರಾಜೇಶ್ವರಿ ಗಾಯಕ್ವಾಡ್ ಒಂದ್ ಜಾಗಕ್ಕ. ಬಟ್ ಈಕಿ UP ವಿರುದ್ಧ ಲಾಸ್ಟ್ ಇಯರ್ ವಿಕೆಟ್ ತೆಗ್ದಿಲ್ಲ. ಸೊ ಇವ್ರು ತಾನಿಯಾ ವಾಟೆ ಅಂತೂ ಬಿಟ್ಟ ಬಿಡ್ರಿ, ಬ್ಯಾಟಿಂಗು ಸಿಗುದಿಲ್ಲ, ಏನೂ ಇಲ್ಲ, ಬರೀ ವಿಕೆಟ್ ಕೀಪಿಂಗ್. ರಾಧಾ ಯಾದವ್ ಲಾಸ್ಟ್ ಮ್ಯಾಚ್ನಾಗ 0 ವಿಕೆಟ್. ಇವ್ರ ಜೊತೆ 2 ಮ್ಯಾಚ್ನಾಗ 2 ವಿಕೆಟ್. ಸೊ ಇದಿಷ್ಟ ಎರಡು ಟೀಮಿಂದ ಪ್ಲೇಯರ್ಸ್ ಇಂದ ರೀಸೆಂಟ್ ಪರ್ಫಾರ್ಮೆನ್ಸ್. ಬಿಟ್ರೆ ಲಾಸ್ಟ್ ಇಯರ್ UP ವಿರುದ್ಧ ಹೆಂಗ್ ಆಡಿದ್ರ ಅಂತ ಹೇಳಿ. ಸೊ ಈಗ ನೆಕ್ಸ್ಟ್ ನಾವು ಟೀಮ್ ನೋಡೋದಾದ್ರ, ನಾ ಈಗ ಸದ್ಯಕ್ ಮಾಡಿದ್ದು ಇದು ಫೈನಲ್ ಟೀಮ್ ಅಲ್ರಿ. ಈಗ ಸದ್ಯಕ್ ಮಾಡಿದ್ದು ಟೆಂಪರರಿ ಟೀಮ್. ಲೈನ್ ಅಪ್ ಬಂದ್ ಕೂಡ ಫೈನಲ್ ಟೀಮ್ ನಿಮ್ಗೆ ಟೆಲಿಗ್ರಾಮ್ನಾಗ ಸಿಗ್ತೈತಿ. ಲಿಂಕ್ ಡಿಸ್ಕ್ರಿಪ್ಷನ್ ನಾಗ ಇರ್ತೈತಿ, ಹೋಗಿ ಜಾಯ್ನ್ ಆಗ್ರಿ. ಸೊ ಎಲಿಸಾ ಹೆಲಿಗೆ ವಿಕೆಟ್ ಕೀಪಿಂಗ್ ನಾಗ ತಗೊಂಡೇನ್ರಿ. ಈಕಿನ ಬೆಸ್ಟ್ ಆಪ್ಷನ್. ಈಗ ಬಿಟ್ರೆ ಯಾರು ಇಲ್ಲ ಅಲ್ಲೇ. ಬ್ಯಾಟಿಂಗ್ ನಾಗ ಮೆಗ್ಲಾನಿಂಗ್, ಗ್ರೇಸ್ ಹ್ಯಾರಿಸ್, ಜೆಮಾ ರೋಡ್ರಿಗಿಸ್, ಶೆಫಾಲಿ ವರ್ಮಾ 4 ಮಂದಿಗೆ ತಗೊಂಡೇನಿ. ಇಲ್ಲಿ ಶೆಫಾಲಿ ವರ್ಮಾಗ್ ನೀವು ಅನ್ಬೋದ ಯಾಕೆ ತಗೊಂಡಿರ ಅಂತ ಹೇಳಿ. ಫಾರ್ಮು ಇಲ್ಲ, ಬಿಟ್ರೆ ಲಾಸ್ಟ್ ಮ್ಯಾಚ್ನಾಗು ಔಟ್ ಆಗ್ಯಾಳ ಅಂತ ಹೇಳಿ. ಸೊ ಈಕಿ ಇಂಡಿಯಾ ಟೀಮಿಗೆ ಆಡ್ತಾಳ್ರಿ. ಬಿಟ್ರ ಚಲೋ T20 ಪ್ಲೇಯರ್. ಸೊ ಅದಕ್ಕ ಎಲ್ಲಾ ಮ್ಯಾಚ್ ಫ್ಲಾಪ್ ಆಗುದಿಲ್ಲ ಅಂತ ಇಟ್ಕೊಂಡೇನಿ. ನೋಡೋಣಂತ ಏನ್ ಆಕೇತಂತ. ಲೈನ್ ಅಪ್ ಬಂದ್ ಕೂಡ ಚೇಂಜ್ ಮಾಡ್ಬೋದು. ಈಕಿನ ಬದ್ಲಿ ಒಂದ್ ಆಲ್ರೌಂಡರ್ ಹಾಕೋಬಹುದು, ಇಲ್ಲ ಬೌಲರಿಗೆ ಹಾಕೋಬಹುದು ನಾವು. ಆಲ್ರೌಂಡರ್ಸ್ನಾಗ ಮರಿಜಾನ ಕಪ್, ಟೈಲಾ ಮೆಗ್ರಾತ, ಅನಾವಲ ಸದರ್ಲ್ಯಾಂಡ್, ಎಲಿಸ್ ಕ್ಯಾಪ್ಸಿ ಇವ್ರ 4 ಜನಕ್ಕೆ ತಗೊಂಡೇನ್ರಿ. ಇಲ್ಲೇ ನೀವು ನೋಡ್ರಿ, ಗ್ರ್ಯಾಂಡ್ ಲೀಗ್ ನಾಗ ಏನ್ ಟೀಮ್ ಆಡ್ತಿರಲ್ಲ ಸೇಮ್ ಟೀಮ್ ಇಡ್ರಿ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಷ್ಟ. ಆಲ್ರೌಂಡರ್ಸ್ನಾಗ ಸ್ವಿಚ್ ಮಾಡ್ಕೊಂತ ಇರ್ರಿ. ಈ ಒಂದ್ ಸತ ಕ್ಯಾಪ್ಟನ್ ಒಂದ್ ಟೀಮ್ನಾಗ ಟೈಲಾ ಮೆಗ್ರಾತ್ ಕ್ಯಾಪ್ಟನ್ ಇದ್ರೆ, ಇನ್ನೊಂದ್ ಟೀಮ್ನಾಗ ಎಲಿಸ್ ಕ್ಯಾಪ್ಸಿ, ಇನ್ನೊಂದ್ ಟೀಮ್ನಾಗ ಗ್ರೇಸ್ ಹ್ಯಾರಿಸ್, ಹಿಂಗ್ ಚೇಂಜ್ ಮಾಡ್ಕೊಂತಿರ್ರಿ. ಸೊ ಆಲ್ರೌಂಡರ್ಸ್ನಾಗ ಕೊಡ್ರಿ, ಯಾರು ವಿಕೆಟ್ ತೆಗಿತಾರ, 2-3 ಓವರ್ ಬೌಲಿಂಗ್ ಹಾಕ್ತಾರ. ಬಿಟ್ರೆ ಬ್ಯಾಟಿಂಗ್ ನಾಗು ಮ್ಯಾಲಿನ ಪೊಸಿಷನ್ ನಾಗ ಬರ್ತಾರ, ಅವ್ರಿಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮಾಡ್ರಿ. ಸೊ ಬಾಲರ್ಸ್ನಾಗ ಸೋಫಿಯಾ ಕೆಲ್ಸ್ಟನ್, ರಾಜೇಶ್ವರಿ ಗಾಯಕ್ವಾಡ್ ತಗೊಂಡೇನ್ರಿ. ರಾಜೇಶ್ವರಿ ಗಾಯಕ್ವಾಡ್ ನಾವ್ ಚೇಂಜ್ ಮಾಡಬಹುದು. ಇಲ್ಲೇ ಏನಾಕೈತೆ ಅಂದ್ರೆ, ಈ ಟೀಮ್ನಾಗ ಶೆಫಾಲಿ ವರ್ಮಾ ಮತ್ತು ರಾಜೇಶ್ವರಿ ಗಾಯಕ್ವಾಡ್ ಬದ್ಲಿ ಇಬ್ರಿಗ ಆಲ್ರೌಂಡರ್ ಒಳಗ ಇಲ್ಲ ಬ್ಯಾಟ್ಸ್ಮನ್ ಒಳಗ
ತಗೋಬಹುದು. ಸೊ ನಾಳೆ ನೋಡೋಣ ಅಂತ ಯಾರಿಗೆ ತಗೋಬೇಕು ಯಾರಿಗಿಲ್ಲ ಅಂತ ಟೆಲಿಗ್ರಾಮ್ನಾಗ ಹೇಳ್ತೀನಿ. ಸೊ ಈ ಸದ್ಯಕ್ಕೆ ಈ ಟೀಮ್ ನಮ್ದ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನಲ್. ಬಿಟ್ಟರೆ ನಿಮ್ಮ ಫ್ರೆಂಡ್ಸಿಗೂ ಎಲ್ಲ ಶೇರ್ ಮಾಡ್ಕೊತ ಇರ್ರಿ, ಅವ್ರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಲಘುನ ಬರ್ತೈತಿ.